ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ವಾಯ್ಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಹುಕ್ಕೇರಿ ಸುದ್ದಿ. ಕುರಿ ಕಾಯಪ್ಪನ ಕಣ್ಣೀರಿನ ಕತೆ. 16 ಕುರಿ ಮರಿಗಳನ್ನ ಬಲಿ ತೆಗೆದುಕೊಂಡ ತೋಳುಗಳು. ಹುಕ್ಕೇರಿ ಪಟ್ಟಣ ಹೊರವಲಯದಲ್ಲಿ ಕುರಿದಡ್ಡಿ ಒಳಗೆ ನುಗ್ಗಿಕೊಂಡು 16 ಕುರಿಮರಿಗಳನ್ನ ಬಲಿಯಾಗಿವೆ. ಹಲವು ಕುರಿಮರಿಗಳಿಗೆ ಗಾಯಗಳು ಆಗಿವೆ. ಕುರಿ ಕಾಯಪ್ಪನಾದ ಬಸವರಾಜ್ ಗೋಡಗೇರಿ ಹಾಗೂ ರಾಯಪ್ಪ ಹೆಗಡೆ ಅವರು ಮಾಧ್ಯಮದೊಂದಿಗೆ ಹೇಳಿದರು, ನಮ್ಮ ಜೀವನ ಕುರಿ ಸಾಕಾಣಿಕೆಯ ಜೀವನವನ್ನ ನಡೆಸುತ್ತಾ ಬಂದಿದ್ದೇವೆ. ನಾವು ಪಶು ಆಸ್ಪತ್ರೆಗೆ ಮಾಹಿತಿಯನ್ನ ನೀಡಿದ್ದರೂ ಕೂಡ ಯಾರು ಪಶು ಆಸ್ಪತ್ರೆ ಅಧಿಕಾರಿಗಳು ಸ್ಥಳಕ್ಕೆ ಬರಲೇ ಇಲ್ಲ. ನೋಡಿ ಕುರಿ ಕಾಯಪ್ಪನ ನೋವಿನ ಪರಿಸ್ಥಿತಿ. ರಾಯಪ್ಪ ಮರಡಿ ಮತ್ತು ಸಿದ್ದರಾಮ್ ತವರಿ ಅವರು ಸತ್ತ ಮರಿಗಳನ್ನ ಮಾಧ್ಯಮದೊಂದಿಗೆ ತೋರಿಸಲಾಯಿತು. ಬ್ಯೂರೋ ರಿಪೋರ್ಟ್ ಶಿವಾಜಿ ಅಂಡ್ ಬಾಲೇಶ್ ಗೌಡ್, ಜನಶಕ್ತಿ ವಾಯ್ಸ್ ನ್ಯೂಸ್, ಹುಕ್ಕೇರಿ. ಬಸವರಾಜ್ ಗೋಡಗೇರಿ ಸರ್ ರೀ. ಆಮೇಲೆ ಹುಕ್ಕೇರಿ ತಾಲೂಕು ರೀ. ನಮ್ದು ಕುರಿ ಸರ ನಾವು ಮೆಸಕ್ಕೆ ಹೋಗಿದ್ರಿ ಸರ್. ಒಂದು 10 ಮರಿ ಸರ, ಒಂದು 20 ಮರಿ ಇದ್ವಿ ರೀ. ಅದ್ರಾಗ ಒಂದು 10 ಮರಿ 12 ಮರಿ ನಾಯಿ ತೋಳ ಕಡ್ದೈತಿ ರೀ. ಆಮೇಲೆ ಭಾಳ ಲುಕ್ಷಾನ ಐತೆ ಸರ ನಮ್ಗೆ. ನಿನ್ನೆ ಹೋದಿರಿ ಸರ, ಯಾರೂ ಬೇಕಾಗಿಲ್ಲ ನಮ್ಗೆ. ಆಮೇಲೆ ಇವತ್ತು ಮತ್ತೆ ಬಂದಾರ ಸರ, ಡ್ರೈವರ್ ಬರ್ತಾ ಎನ್ಕ್ವೈರಿ ಮಾಡತ್ತಾರ. ಈಗ ಇಷ್ಟು ಮರಿ ಲುಕ್ಷಾನ ಆಗ್ಯಾವ ಸರ. ನಮ್ಮ ಸ್ವಲ್ಪ ಮಾಡಿರಿ ನೀವು ರೀ. ಮರಿಗಳೆಲ್ಲ ಲುಕ್ಷಾನಾಗಿದಾವೆ ರೀ. ಮತ್ತು ಎಲ್ಲ ಮೈದ್ಯಾಗ ಬಂದು ನಾವು ಹೊಡ್ಕೊಂಡು ಹೋಗಿದ್ವಿ ರೀ. ಬಂದು ಮೈದ್ಯಾಗ ನಾಯಿ ಅಡಿಲಾಗಿ ಮುರಿದವ್ರಿ ರೀ. ಮತ್ತು ಹಿಂಗೆಲ್ಲ ಲುಕ್ಷಾನ ಐತ್ರಿ.